ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ದಿನದ ಹೊಸ ವಿಡಿಯೋ ಹತ್ರ ಎಲ್ಲರಿಗೂ ಸ್ವಾಗತ. ಇವತ್ತಿನಲ್ಲಿ ನಾ ರೆಸಿಪಿ ಶೇರ್ ಮಾಡ್ತೇನೆ ನಿಮ್ಮ ಜೊತೆ ರೀ. ಯಾವುದಂದ್ರೆ ರೀ ಸಾಬುದಾನಿ ಹಪ್ಪಳ ಆತ ಅನ್ಬೋದು, ಉಪವಾಸದ ಸಾಬುದಾನಿ ಹಪ್ಪಳ ಆತ ಅನ್ಬೋದು. ನಾವು ಈ ರೀತಿ ಐತೆ ನೋಡಿರಿ. ಇಲ್ಲಿ ನೋಡಿರಿ, ರಾತ್ರಿ ಪೂರ್ತಿನ ಸಾಬುದಾನಿ ನೆನೆ ಇಟ್ಕೊಂಡಿನಿ ರೀ. ಅಂದ್ರೆ ಮುಂಜಾನೆ ಮಾಡೋದಂದ್ರೆ ರಾತ್ರಿ ನೆನೆ ಹಾಕೋದ್ರಿ. ಈ ರೀತಿ ನೋಡಿರಿ, ಹಿಂಗೆ ಕೈಲೇ ಒಂಚೂರು ಹೆಚ್ಚಿಗೆರೇನಿಲ್ಲ ಅವ ಪೂರ್ತಿ ಮ್ಯಾಶ್ ಆಗಬೇಕು, ಆ ರೀತಿ ನೆನಿಬೇಕ್ರವ. ಅದಾದ ನಂತರ ನೋಡಿರಿ, ಬಟಾಟಿ ಇದು ನಮಗೆ ಆಪ್ಷನಲ್ ಐತ್ರಿ. ಬೇಕಾದ್ರೆ ನಮಗೆ ಹಾಕೋಬೋದ್ರಿ, ಬೇಡಾದ್ರೆ ಬಿಡ್ಬೋದು. ಇದು ನಾನು ಉದ್ದುದು ಹಿಂಗೆ ಸ್ಲೈಸ್ ಗಟ್ಟಲೆ ತುಳು ಹೆರ್ಚ್ಕೊಂಡಿನಿ ರೀ. ನೋಡಿರಿ, ಅದ್ರೊಳಗಂದ್ರೆ ಉಪವಾಸಕ್ಕೆ ಇದನ್ನ ಹಾಕೋದು ಬರ್ತದೆ ಬಾ ಅಂತಂದು. ಈಗ ನೋಡಿರಿ, ಒಂದು ಬಟ್ಲು ಸಾಬುದಾನಿ ಇತ್ತಂದ್ರೆ ಏನು ಮಾಡೋದು, ಅದಕ್ಕೆ ಆ ಥರ 6 ಬಟ್ಲು ನೀರು ಇಡೋದು ಅಂದಾಜು. ಅಂದ್ರೆ ಒಂದು ಬಟ್ಲು ಸಾಬುದಾನಿ ಇತ್ತಂದ್ರೆ 6 ಬಟ್ಲು ನೀರು ಇಟ್ಟು ಹಿಂಗೆ ಕುದಿ ಬರುತ್ತಾನ ಅದ್ರ ನೀರು ಇದನ್ನ ಮಾಡೋದು. ಕುದಿ ಬಂದ ನಂತರ ಏನು ಮಾಡೋದು ಇಲ್ರಿ, ಅದ್ರಾಗ ಉಪ್ಪು ಮತ್ತು ಜೀರಿಗೆದು ಬೇಕಾದ್ರೆ ಹಾಕೋಬೋದು. ಆಮೇಲೆ ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಬೇಕಾದರೂ ಅದು ಬೇಕಾದ್ರೂ ಹಾಕೋಬೋದು. ನಮಗೇನು ಟೇಸ್ಟಿಗೆ ಬೇಕಾದ್ರೆ ಹಾಕೊಂಡು ನಡೀತಿದ್ದು. ನಾ ಉಪವಾಸಕ್ಕೆ ಮಾಡಾಗಿದೆ, ನಾನು ಹಿಂಗಾಗಿ ನಾ ಜೀರಿಗೆದು ಏನೂ ಹಾಕ್ಕೊಂಡಿಲ್ಲ ಮಾತ್ರ ರೀ. ನೀವು ಅದನ್ನ ಹಾಕೊಂಡ್ರೂ ನಡೆಯುತ್ತೆ ರೀ. ಅದನ್ನೆಲ್ಲ ಹಾಕೊಂಡ ನಂತರ ನೋಡಿರಿ ತಿರುವ್ಯಾಡಿ, ಈಗೇನು ನಾವು ಬಟಾಟಿ ಏನು ಹೆರ್ಸ್ಕೊಂಡಿರ್ತೀವಲ್ಲ ಅದನ್ನು ಒಂದು 2-3 ಸರ್ತಿ ಸ್ವಚ್ಛಗೆ ನೀರಲ್ಲಿ ತೊಳೆದು ಅದ್ರೊಳಗೆ ಹಾಕಿಬಿಡೋದು ನೋಡಿರಿ. ಹಸಿ ಬಟಾಟಿನೇ ಹೆರ್ಸ್ಕೊಂಡಿದ್ದೇನೆ ಮಾತ್ರ ರೀ. ಮುಂಜಾನೆ ಹೆರ್ಸ್ಕೊಂಡಿದ್ದೇನೆ ರೀ. ಸಾಬುದಾನಿ ಅಷ್ಟೇ ರಾತ್ರಿ ನೆನೆ ಇಟ್ಟಿನಿ ರೀ. ಈ ರೀತಿ ಮಾಡ್ಕೊಂಡೇನಿಲ್ಲ ರೀ. ತಿರುವ್ಯಾಡಿ ನೋಡಿರಿ, ಇಟ್ಟಿನಿಲ್ಲ ರೀ. ಅದ್ರ ಮೇಲೆ ಮುಚ್ಚಿ ಒಂದು 5ರಿಂದ 10 ನಿಮಿಷ ಕುದಿಸ್ಬೇಕು ರೀ. ಅಂದ್ರೆ ಕುದಿ ಬರ್ಬೇಕು ರೀ. ಅದು ಅಂದ್ರೆ ಕುದಿ ಹೊಡಿತಂದ್ರೆ ಇದನ್ನ ಹಾಕತ್ರಿ. ಅದು ಇಲ್ಲಿ ನೋಡ್ಬೋದು ನೀವು. ಈಗ ನೋಡಿರಿ ಹೆಂಗೆ ಕುದಿ ಆಗೈತೆ ಅನ್ನೋದು. 5-10 ನಿಮಿಷ ಕುದಿಸಿತಂದ್ರೆ ಗೊತ್ತಾಗತ್ತೆ ಅದು ಲೆಗೇಜನ ರೀ. ನೋಡಿರಿ, ಈ ರೀತಿ ಹಿಂಗೆ ಟ್ರಾನ್ಸ್ಪರೆಂಟ್ ಆಗ್ಬೇಕ್ರಿ. ಅದು ಅಂದ್ರೆ ಗೊತ್ತಾಗದ್ರೆ ಪೂರ್ತಿ ನೀರಿನ ಕಲರ್ ಗತ್ಲೆನ ಬರ್ತದ್ರೆ ಸಾಬುದಾನಿ ಇದನ್ನದು ರೀ. ನೋಡ್ರಿ, ಇಲ್ಲಿ ಈ ರೀತಿ ಬತ್ತಂದ್ರೆ ತಿಳ್ಕೊದ್ರಿ ಇದು ಕುದ್ದೈತ್ರಿ, ಪಕ್ಕ ಬೆಂದೈತೆ ಅಂತ ತಿಳ್ಕೊಬೇಕು ನೋಡಿರಿ. ಈ ರೀತಿ ಮಾಡಿ ಒಂದು 5-10 ನಿಮಿಷ ಕುದಿಸಿ ಆದ ನಂತರ ನೋಡಿರಿ ಆರಾಕೆ ಇಡ್ಬೇಕು ರೀ. ಯಾಕಂದ್ರೆ ರೀ ನಾವು ಪ್ಲಾಸ್ಟಿಕ್ ಮೇಲೆ ಹಾಕೋರಿದ್ರೆ ಆರಾಕೆ ಇಡಬೇಕಾಗತ್ತೆ ರೀ. ಇಲ್ಲಿ ನೋಡಿರಿ, ಇಲ್ಲಿ ಗೊತ್ತಾಗೋದು. ನಾನು ಇಲ್ಲಿ ಬಿಸಿಲಾಗ ಹಾಕತ್ತೀನಿ ನೋಡಿರಿ. ಈ ರೀತಿ ಆಗೈತೆ ನೋಡ್ರಿ. ಅದು ಆರಿದ ನಂತರ ಮೇನ್ ಗಟ್ಟಿ ಬರ್ತದೆ ರೀ. ಮತ್ತು ಅದು ಯಾಕಂದ್ರೆ ಬಿಸಿ ಇದ್ದಾಗೇನಿಲ್ಲ ರೀ, ಅದು ಅಳ್ಳಕ್ಕೆ ಅನ್ಸ್ಬೋದು. ಅದ್ರೇನಿಲ್ಲ ರೀ, ಆರಿದ ನಂತರ ಏನಿಲ್ಲ ರೀ ಗಟ್ಟಿ ಬರ್ತದೆ ರೀ. ಈ ರೀತಿ ಇದನ್ನು ಆದ ನಂತರ ನೋಡಿರಿ, ನಾನು ಒಂದು ಕೆಳಗೆ ಸಾಡಿ ಹಾಸಿ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಸಿನಲ್ಲಿ ಇಂತ ಹಾಕತ್ತೇನೆ ರೀ. ಯಾರು ಪ್ಲಾಸ್ಟಿಕ್ ಮೇಲೆ ಹಾಕೋರು ಇದರಿಂದ ಮಾತ್ರ ಪೂರ್ತಿ ಆರಿದ ನಂತರ ಹಾಕಿರಿ, ಬಿಸಿ ಇದ್ದಾಗ ಹಾಕಬೇಡ್ರಿ. ಯಾಕಂದ್ರೆ ಪ್ಲಾಸ್ಟಿಕ್ ನಮಗೆ ಹಾನಿಕಾರಕನೇ ಐತ್ರಿ, ಒತ್ತದು ಅದು. ಹಿಂಗಾಗಿ ಪೂರ್ತಿ ಆರಿದ ನಂತರ ಹಾಕಿರಿ. ಆರೋಗ್ಯಕ್ಕೆ ಮೊದಲು ಮಾತ್ರ ಹಾಕಬೇಡ್ರಿ. ಅದ್ರೊಳಗೆ ಮತ್ತು ಪ್ಲಾಸ್ಟಿಕ್ ಮೇಲೆ ಹಾಕಿದ್ದನಂದ್ರೆ ಪಟ್ ಉಜ್ತಾವ್ರಿ ಅವ. ಯಾಕಂದ್ರೆ ಸಾಡಿ ಮೇಲೆ ಅದು ಆತಂದ್ರೆ ಹತ್ಕೊಂಡು ಕುಂದಿರ್ತಾವ್ರಿ. ತಿಳು ಇರ್ತಾವ್ರಲ್ಲ, ಅವ್ರು ತೀರಾ ಒಣಗಿದ ನಂತರ ತೀರಾ ತಿಳು ಹಾಕೋರವ. ಹಿಂಗಾಗಿನಿಲ್ಲ ರೀ, ಹತ್ಕೊಂಡು ಕುಂದಿರ್ತಾವೆ, ಬಿಚ್ಚಂಗಿಲ್ಲ ಬೇಗ ರೀ. ನಾನು ಈ ರೀತಿ ಹಾಕಿರಿ, ಪ್ಲಾಸ್ಟಿಕ್ ಮೇಲೆ ಹಾಕಿ ನಡೀತೈತೆ ರೀ. ಹೆಂಗಾಗಿ ಅನ್ನೋದು ಒಣಗಿದ ನಂತರ ನಿಮ್ಗೆ ತೋರಿಸ ನೋಡಿರಿ. ತೀರಾ ತಿಳುವಾಗಿದ್ರು ಮಸ್ತಾಗಿದ್ದು ಮಾತ್ರ ರೀ. ಇಲ್ಲಿ ನೋಡಿರಿ ಯಾವ ರೀತಿ ಎಷ್ಟು ತಿಳುವಾಗ್ಯಾವ ಅನ್ನೋದು. ಪೂರ್ತಿ ಟ್ರಾನ್ಸ್ಪರೆಂಟ್ ಐತನಾಗ್ಯಾವ್ರಿ. ಈಗೇನಿಲ್ಲ ರೀ, ಎಣ್ಣೆ ಕಾಯಕ್ಕೆ ಇಟ್ಟೇನಿಲ್ಲ ರೀ. ಒಂದು 2-3 ದಿನ ಒಣಸಿರ ಸಾಕ್ರಿ, ಫಸ್ಟ್ ಕ್ಲಾಸ್ ಒಣಗ್ತಾವೆ. ಒಂದು ದಿನದ ಒಣಗ್ತಾವೆ, ಆದರೆ ನಾವು ವರ್ಷ ಪೂರ್ತಿ ಇಡಾವ್ರಿರ್ತೀವಿಲ್ಲ. ಹಿಂಗಾಗಿನಿಲ್ಲ ರೀ, 2-3 ದಿನ ಇಟ್ಟರೆ ಸಾಕ್ರಿ, ಪೂರ್ತಿ ಒಣಗ್ತಾವ್ರಿ. ಆಮೇಲೆ ಏನಿಲ್ಲ ರೀ, ಪೂರ್ತಿ ಹಿಂಗೆ ಬೆಳಗ್ಗೆ ಶುಭ್ರ ಆಗಿರ್ತಾವೆ ಮಾತ್ರ ರೀ. ಆ ರೀತಿ ಇದನ್ನ ಹಾಕತ್ರಿ. ಇದ್ರೊಳಗೆ ಸಾಬುದಾನಿ ಬೇಕನ್ನೋರು ಹಾಕೋಬೋದು, ಬೇಡಂದ್ರೆ ಹಾಕೊಲಿಕ್ಕೂ ನಡೀತೈತೆ ರೀ. ಆದರೆ ರೀ ನಾನು ಉಪವಾಸಕ್ಕೆ ಹೆಂಗಿದ್ರು ಬರ್ತಾವಲ್ಲ, ಅದಕ್ಕೆ ಸಾಬುದಾನಿ ಹಾಕ್ಬೇಕಂತಂದು ಹಾಕಿ ನೋಡಿರಿ. ಈ ರೀತಿ ಬೆಳಗ್ಗೆ ಶುಭ್ರ ಆಗ್ಯಾವ ನೋಡಿರಿ. ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಹೆಂಗೆ ಅನ್ಸುತ್ತೆ ಅನ್ನೋದ್ರಿ. ಸ್ವಲ್ಪ ಮಾಡಿ ನಾ 2 ಬಟ್ಲು ಮಾಡೀನಿ ರೀ. ನಿಮ್ಗೆ ಹೆಂಗೆ ಅನ್ಸುತ್ತೆ ಅನ್ನೋದು ನೋಡಿರಿ, ಸ್ವಲ್ಪ ಮಾಡಿ ಟ್ರೈ ಮಾಡಿ. ಆವಾಜು ನೋಡ್ಬೋದು ನೀವು, ಇಲ್ಲಿ ತೋರ್ಸೀನಿ ರೀ ಯಾವ ರೀತಿ ಬಂತೈತೆ ಅನ್ನೋದು, ಎಷ್ಟು ಫಳ್ಳಾಗ್ಯಾವ ಅನ್ನೋದು ನೋಡಿ. ಹಪ್ಪಳ ಇಷ್ಟು ಟೇಸ್ಟಿ ಆಗ್ಯಾವಲ್ಲ ರೀ. ಟೇಸ್ಟಿ ಅಷ್ಟೇ ಯಾಕ್ರಿ, ಹಳ್ಳು ಭಾಳ ಆಗ್ಯಾವ ಮಾತ್ರ ರೀ. ಖುಷಿ ಅನ್ಸಿತ್ತು ರೀ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ಹಾಕಿದ್ರಿ, ಟ್ರೈ ಮಾಡಿದ್ದೆ. ಮೊದಲೇನು ನಾ ಏನು ಹಾಕೊಳಕ್ಕಿನಿ ರೀ, ನಮ್ಮಲ್ಲಿ ಯಾರೇ ಕೊಡ್ತೀರಿ, ಹಿಂಗಾಗೇನಿಲ್ಲ ರೀ. ಈ ಸಾಬುದಾನಿ ಹಪ್ಪಳ ನಾ ಎಂದೂ ಹಿಂಗೆ ಟ್ರೈ ಮಾಡ್ಲಾಗಿನಿ ರೀ. ಇದೇ ಸರ್ತಿ ಟ್ರೈ ಮಾಡೀನಿ, ಚಲೋ ಆಗ್ಯಾವ್ರಿ. ನಾನು ಒಂಥರ ಐತೆ ಅನ್ಸತ್ತೈತೆ ರೀ. ನೀವು ಟ್ರೈ ಮಾಡಿ ನೋಡಿರಿ, ಭಾಳ ಫಳ್ಳಾಗ್ಯಾವ್ರಿ. ಆಮೇಲೆ ಮೇನ್ ಅಂದ್ರೆ ರೀ, ಉಪವಾಸಕ್ಕೂ ನಡಿತೈತೆ ರೀ. ಆಮೇಲೆ ಹಾಗಾದ್ರೆ ನಾವು ನಡೀತೈತಿ ಇಲ್ಲ ನಂಗಿಲ್ಲ, ಆದ್ರೆ ಉಪವಾಸದ ಇತ್ತಂದ್ರೆ ಮಾತ್ರ ಇದನ್ನ ಅನ್ಸತ್ತೆ ರೀ, ತಿನ್ನಾಕೂ ಗಾವ್ ಆಕತ್ರಿ. ಹಂಗಾಗಿ ಮಾಡೀನಿ ರೀ. ನೀವು ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ ರೀ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹೊಸವಾಗಿ ಯಾರ್ಯಾರು ನೋಡಾಕತ್ರು ಸಬ್ಸ್ಕ್ರೈಬ್ ಮಾಡಿರಿ ಮರಿಲಾರ್ದ ಮಾತ್ರ ರೀ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡತ್ತೇನೆ ರೀ. ಬಾಯ್.